ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಪ್ರದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತ್ಯದುನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಸತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪದ್ಯದಲ್ಲಿ ಭಗವಂತನ ಸ್ವಾತಂತ್ರ್ಯದ ವಿಚಾರವನ್ನು, ಭಗವಂತ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ಜೀವರುಗಳಿಗೆ ನೀಡಿದ್ದಾನೆ, ಎಷ್ಟರ ಮಟ್ಟಿಗೆ ನೀಡಿದ್ದಾನೆ ಎಂಬುದನ್ನು ಸ್ವಾತಂತ್ರ್ಯ ವಿಭಜಕ ಸಂಧಿಯಲ್ಲಿ ದಾಸರು ನಮಗೆ ತಿಳಿಸಿದ ನಂತರ ಮುಂದೆ ತಾವು ವಿಶೇಷವಾದಂತಹ ಒಂದು ವಿಚಾರ ಅದು ಏನು ಅಂತಂದರೆ ಬಿಂಬ ಉಪಾಸನಾ ಅಂತ. ಎಲ್ಲ ಜೀವರುಗಳಿಗೂ ಕೂಡ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಹೇಳ್ತೇವೆ. ಭಗವಂತ ಏನಾಗಿದ್ದಾನೆ, ಬಿಂಬೋಸಿ, ಅವನು ಬಿಂಬಸ್ಥಾನೀಯನಾಗಿದ್ದಾನೆ. ಅದಾದ ಮೇಲೆ ಎಲ್ಲರೂ ಕೂಡ ಭಗವಂತ ಬಿಂಬಸ್ಥಾನೀಯ ಅಂತಾದಮೇಲೆ ಉಳಿದಂತಹವರೆಲ್ಲರೂ ಕೂಡ ಅವರು ಭಗವಂತನಿಗೆ ಪ್ರತಿಬಿಂಬರಾಗಿದ್ದಾರೆ ಎಂಬುದಾಗಿ ಹೇಳಿ ಭಗವಂತನ ಆ ಬಿಂಬ ಮತ್ತು ಪ್ರತಿಬಿಂಬ ಭಾವವನ್ನು ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಈ ಸಂಧಿಯಲ್ಲಿ ಬಿಂಬೋಪಾಸನಾ ಸಂಧಿ ಅಂತ ಹೇಳಿಕೊಂಡು ವಿಶೇಷವಾಗಿ ಯಾವ ರೀತಿಯಾದಂತಹ ಬಿಂಬರೂಪಿಯಾದಂತಹ ಭಗವದುಪಾಸನೆಯನ್ನು ನಡೆಸಬೇಕು, ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರತ್ಯೇಕವಾದಂತಹ ಬಿಂಬನಿದ್ದಾನೆ, ಬಿಂಬರೂಪಿಯಾದಂತಹ ಪರಮಾತ್ಮನಿದ್ದಾನೆ. ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆ ಎಲ್ಲ ಜೀವರುಗಳು ಕೂಡ ಮಾಡಬೇಕು ಎಂಬ ವಿಚಾರವನ್ನು ಜಗನ್ನಾಥದಾಸರು ಈ ಪ್ರಸ್ತುತವಾದಂತಹ ಸಂಧಿಯಲ್ಲಿ ಅದನ್ನು ಹೇಳುತ್ತಾ ಇದ್ದಾರೆ. ಆರಂಭದಲ್ಲಿ ಹೇಳುವಂತಹದ್ದು ಮುಕ್ತರು, ಅದೇ ರೀತಿಯಾಗಿ ಜೀವನ್ಮುಕ್ತರು, ಇವರಿಗೆ ಎರಡು ವಿಭಾಗವನ್ನು ಹೇಳ್ತಾರೆ. ಒಂದು ಮುಕ್ತರಾದವರು, ಈವಾಗಲೇ ಭಗವಂತನನ್ನು ಹೊಂದಿ ಅಲ್ಲಿ ಮುಕ್ತರಾಗಿದ್ದಾರೆ ಯಾರು, ಅಂಥವರಿಗೆ ಆ ಮುಕ್ತರು ಯಾವ ರೀತಿಯಾದಂತಹ ಭಗವಂತನ ರೂಪವನ್ನು, ಯಾವ ರೀತಿಯಾದಂತಹ ಭಗವತ್ ಚಿಂತನೆಯನ್ನು, ಭಗವಂತನ ಬಿಂಬರೂಪವನ್ನು ಉಪಾಸನೆ ಮಾಡುತ್ತಾರೆ. ಅದಾದ ಮೇಲೆ ಜೀವನ್ಮುಕ್ತರು, ಇನ್ನು ಮುಂದೆ ಭಗವಂತನನ್ನು ಹೊಂದಲಿಕ್ಕಿರುವವರು, ಆ ಜೀವನ್ಮುಕ್ತರು ಅವರು ಯಾವ ರೀತಿಯಾದಂತಹ ಭಗವದುಪಾಸನೆಯನ್ನು, ಅವರು ಯಾವ ರೀತಿಯಾದಂತಹ ಭಗವಂತನ
ಭಗವಂತನ ಬಿಂಬರೂಪವನ್ನು ಅವರು ಚಿಂತನೆ ನಡೆಸ್ತಾರೆ ಎಂಬುದಾಗಿ ಹೇಳುತ್ತಾರೆ. ಮುಕ್ತ ಬಿಂಬನು ತುರೀಯ, ಜೀವನ್ಮುಕ್ತನ ಬಿಂಬನು ವಿಶ್ವ, ಭವಸಂಸಕ್ತ ಬಿಂಬನು ತೈಜಸನು, ಅಸರಜ್ಜರಿಗೆ ಪ್ರಾಜ್ಞ, ಶಕ್ತನಾದರೂ ಸರಿಯೇ ಸರ್ವೋದ್ರಿಕ್ತ ಮಹಿಮನು, ದುಃಖ ಸುಖಗಳ ವ್ಯಕ್ತಿ ಮಾಡದಲಿಪ್ಪ ಕಲ್ಪಾಂತದಲ್ಲಿ ಬಪ್ಪರಿಗೆ. ಭಗವಂತನ ಯಾವ ರೂಪದ ಚಿಂತನೆ, ಯಾವ ರೂಪದ ಉಪಾಸನೆ, ಅದನ್ನು ಯಾರ್ಯಾರು ನಡೆಸ್ತಾರೆ ಎಂಬುದಕ್ಕೆ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಇದೇ ವಿಚಾರವನ್ನು ಯಸ್ಮಿನ್ ಕಲ್ಪೆ ಯೇ ಜೀವಾಃ ಸೃಜ್ಯಾಃ ತತ್ಕಲ್ಪಪರ್ಯಂತಂ ಅನಾದಿತಃ ತಮ ಮಾತ್ರ ಪ್ರತೀಕತೆಯ ತಾನ್ ಜೀವಾನ್ ಅಧಿಷ್ಠತಿ ಎಂಬಂತಹ ವಿಚಾರವನ್ನು ನಮಗೆ ಪುರಾಣಗಳು ಕೊಟ್ಟಿರುವಂತಹದ್ದು. ಅದನ್ನು ಜಗನ್ನಾಥದಾಸರು ಬಹಳ ಒಂದು ಸಣ್ಣ ರೀತಿಯಲ್ಲಿ ನಮಗೆ ಯಾವ ರೀತಿಯಾಗಿ ಇದು ಅರ್ಥವಾಗಬೇಕು, ಬಿಂಬ ಉಪಾಸನೆ, ಜೀವನ್ಮುಕ್ತರು ಮುಕ್ತರು, ಅದೇ ರೀತಿಯಾಗಿ ಪ್ರಸ್ತುತವಾಗಿ ಸಂಸಾರದಲ್ಲಿರುವಂತಹ ಜೀವರಾಶಿಗಳು ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ಭಗವಂತನ ಯಾವ ರೂಪವನ್ನು ಉಪಾಸನೆ ನಡೆಸ್ತಾರೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಮುಕ್ತ ಬಿಂಬನು ತುರೀಯ, ಮುಕ್ತನಾಗಿರತಕ್ಕಂಥವನು ಯಾರು ಪ್ರಸ್ತುತ ಇಡೀ ಈ ಜೀವನದನ್ನು ಮುಗಿಸಿ ಮುಕ್ತನಾಗಿದ್ದಾನೆ, ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ತಾನು ಮುಕ್ತನಾಗಿದ್ದಾನೆ. ಅದರಲ್ಲಿ ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಸಾಲೋಕ್ಯ ಅಂತ ಹೇಳಿಕೊಂಡು ಯಾವುದೇ ರೀತಿಯಾದಂತಹ ಮುಕ್ತಿಯಲ್ಲಿದ್ದರೂ ಕೂಡ ಅವನಿಗೆ ಭಗವಂತನ ಯಾವ ಬಿಂಬದ ಉಪಾಸನೆ ಅಂತ ಕೇಳಿದರೆ ತುರೀಯ, ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಅದರಲ್ಲಿ ತುರೀಯ ನಾಮಕನಾದಂತಹ ಭಗವಂತನ ಉಪಾಸನೆ ಅವನು ನಡೆಸ್ತಾನೆ. ಅದಾದ ಮೇಲೆ ಜೀವನ್ಮುಕ್ತರು ಅವರು ಭಗವಂತನ ಎಚ್ಚರ ರೂಪದ ರೂಪ, ಅದು ವಿಶ್ವ, ಎಚ್ಚರದ ವಿಶ್ವ ಎಂಬಂತಹ ರೂಪ. ಇದು ನಮಗೆ ಜಾಗೃತಾವಸ್ಥಾ ನಿಯಾಮಕವಾಗಿರುವಂತಹದ್ದು. ಅಂತಹ ಜಾಗೃತಾವಸ್ಥಾ ನಿಯಾಮಕವಾದಂತಹ ರೂಪವನ್ನು ಯಾರು ಜೀವರು, ಜೀವನ್ಮುಕ್ತರು ವಿಶ್ವನಾಮಕ ಭಗವಂತನ ಉಪಾಸನೆಯನ್ನು ಅವರು ಪ್ರಸ್ತುತವಾಗಿ ಇನ್ನೂ ಕೂಡ ಮುಕ್ತರಾಗಬೇಕು. ಆದರೆ ಮುಕ್ತಿ ಎಂಬುದು ನಿಶ್ಚಿತವಾಗಿದೆ. ಅಂಥವರಿಗೆ, ಈ ಜೀವನ್ಮುಕ್ತರಿಗೆ ಅವರು ಭಗವಂತನ ಈ ವಿಶ್ವನಾಮಕ ಎಚ್ಚರಾವಸ್ಥೆ, ಜಾಗೃತಾವಸ್ಥಾ ನಿಯಾಮಕ, ಜಾಗೃತ, ಸ್ವಪ್ನ, ಸುಷುಪ್ತಿ, ಅದೇ ರೀತಿಯಾಗಿ ಮೂರ್ಛ, ಈ 4 ವಿಧವಾದಂತಹ ಅವಸ್ಥೆಗಳಲ್ಲಿ ವಿಶ್ವನಾಮಕ ಭಗವಂತನ ಉಪಾಸನೆ, ಜಾಗೃತಾವಸ್ಥಾ ನಿಯಾಮಕವಾದಂತಹ ರೂಪದ ಉಪಾಸನೆಯನ್ನು ಜೀವನ್ಮುಕ್ತರು ಮಾಡ್ತಾರೆ. ಅದಾದ ಮೇಲೆ ಮುಕ್ತರಾಗುವಾಗ ಯಾರು ಮುಕ್ತಿಯನ್ನು ಹೊಂದಿದ್ದಾರೆ ಅಂತಹ ಜೀವರಾಶಿಗಳಿಗೆ ಅವರಿಗೆ ಭಗವಂತನ ತುರೀಯ 4ನೆಯ ಅವಸ್ಥೆಯಲ್ಲಿರುವಂತಹ ಭಗವಂತನ ಉಪಾಸನೆ ಅವರು ನಡೆಸ್ತಾರೆ. ಅದಾದ ಮೇಲೆ ಸೃಜ್ಯರು, ಇನ್ನೂ ಈ ಜೀವನ ವ್ಯವಸ್ಥೆಗೆ ಇನ್ನೂ ಬಂದಿಲ್ಲ ಅಂತಹ ಸೃಜ್ಯ ಜೀವರಾಶಿಗಳಿಗೆ ಭಗವಂತ ಏನು ಮಾಡ್ತಾನೆ, ವಿಶ್ವ ಭವಸಂಸಕ್ತನು, ವಿಶ್ವ ಎಂಬುದು ಜೀವನ ಸಂಜ್ಞೆ. ಇನ್ನು ಸಂಸಾರದಲ್ಲಿರುವವರಿಗೆ ತೇಜಸ್ವರೂಪಿಯಾದಂತಹ ಭಗವಂತನ ಬಿಂಬ. ಅದಾದ ಮೇಲೆ ಸೃಷ್ಟಿ ಆಗದೇ ಇರುವವರಿಗೆ ಸೃಜ್ಯರು ಯಾರಿದ್ದಾರೆ ಅವರಿಗೆ ಭಗವಂತನ ಪ್ರಾಜ್ಞರೂಪಿಯಾದಂತಹ ಬಿಂಬದ ಉಪಾಸನೆ. ಹೀಗೆ ಭಗವಂತನ ವಿಶೇಷವಾದಂತಹ ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಈ 4 ರೂಪಗಳನ್ನು 4 ರೂಪಗಳನ್ನು 4 ವಿಧವಾಗಿರತಕ್ಕಂಥವರು ಯಾರೆಲ್ಲ ತುರೀಯ ನಾಮಕನಾದಂತಹ ಭಗವಂತನ ಉಪಾಸನೆ ಮುಕ್ತರಿಗೆ, ಇನ್ನು ಜೀವನ್ಮುಕ್ತರಿಗೆ ವಿಶ್ವನಾಮಕ ಉಪಾಸನೆ, ಅದಾದ ಮೇಲೆ ಪ್ರಸ್ತುತವಾಗಿ ಸಂಸಾರದಲ್ಲಿದ್ದಾರೆ ಅವರಿಗೆ ಭಗವಂತನ ತೇಜಸ ರೂಪದ ಬಿಂಬದ ಉಪಾಸನೆ, ಇನ್ನು ಸೃಜ್ಯರು ಯಾರಿದ್ದಾರೆ ಈ
ಮುಂದಿನ ಕಲ್ಪದಲ್ಲಿ ಸೃಷ್ಟಿಯಾಗಬೇಕು ಅಂತಹ ಸೃಜ್ಯ ಜೀವರಾಶಿಗಳಿಗೆ ಭಗವಂತನ ಪ್ರಾಜ್ಞರೂಪಿಯಾದಂತಹ ಭಗವಂತನ ಬಿಂಬದ ಉಪಾಸನೆಯನ್ನು ನಡೆಸ್ತಾರೆ ಅಂತ. ಹೀಗೆ ಎಲ್ಲ ಜೀವರಾಶಿಗಳಿಗೂ ಕೂಡ ಭಗವಂತ ಅಲ್ಲಿ ಬಿಂಬರೂಪಿಯಾಗಿದ್ದಾನೆ ಎಂಬುದನ್ನು ಶ್ರದ್ಧವೇ. ಯಾಕೆ ಅಂತ ಕೇಳಿದ್ರೆ ಷೋಡಶಿ ಎಂಬಂತಹ ಗ್ರಂಥದಲ್ಲಿ ಅಸ್ತಿ ಭಗವತೋ ರೂಪದ್ವಯಂ ತತ್ರ ಜೀವಾಂತಸ್ಥಮಾದ್ಯಂ ಬಹಿಷ್ಠಂ ದ್ವಿತೀಯಂ ಅಂತ ಹೇಳಿಕೊಂಡು ಎರಡು ರೂಪವನ್ನು ಹೇಳ್ತಾರೆ. ಆ ಎರಡು ರೂಪದಲ್ಲಿ ಜೀವಾಂತಸ್ಥಿತ, ಅದೇ ರೀತಿಯಾಗಿ ಬಹಿಷ್ಠ ಅಂತ ಹೇಳಿಕೊಂಡು ಎರಡೆಲ್ಲ ರೂಪವನ್ನು ಹೇಳುತ್ತಾರೆ. ಬೇರೆ ಬೇರೆ ರೂಪದ ಸೃಜ್ಯ ರೂಪ, ಮುಕ್ತರಿಗಾಗುವಾಗ ತುರಿಯ ರೂಪ, ಜೀವನ್ಮುಕ್ತರಿಗಾಗುವಾಗ ವಿಶ್ವರೂಪ, ಸಂಸಾರದಲ್ಲಿ ಇರುವಂತಹ ಜೀವರಾಶಿಗಳಿಗೆ ತೇಜಸ್ವರೂಪಿಯಾದಂತಹ ಭಗವಂತನ ಉಪಾಸನೆ. ಇನ್ನು ಸೃಜ್ಯರು ಯಾರಿದ್ದಾರೆ, ಮುಂದಿನ ಕಲ್ಪದಲ್ಲಿ ಸೃಷ್ಟಿಯಾಗುವವರು, ಅಂತಹ ಜೀವರಾಶಿಗಳಿಗೆ ಪ್ರಾಜ್ಞರೂಪಿಯಾದಂತಹ ಭಗವಂತನ ಉಪಾಸನೆ. ಆದ್ದರಿಂದ ವಿಶ್ವ ತೈಜಸ ಪ್ರಾಜ್ಞ ತುರಿಯ 4 ರೂಪಗಳ ಉಪಾಸನೆಯನ್ನ 4 ವಿಧವಾದಂತಹ ಜೀವರಾಶಿಗಳು ನಡೆಸ್ತಾರೆ ಅಂತ ಹೇಳಿದಾಗ ಆಯಿತು. ಇದಕ್ಕೆ ಏನಾದರೂ ಪ್ರಮಾಣಗಳಿದೆಯಾ ಅಂತ ಕೇಳಿದ್ರೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ಸೃಜ್ಯ ಸೃಷ್ಟೋ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತಿ ಎಂಬಂತಹ ಮಾತುಗಳು ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಈಕ್ಷಾ ಬಭೂವ ಪರಮಸ್ಯ ಸೃಜ್ಯ ಸೃಷ್ಟೋ, ಸೃಜ್ಯ ಸೃಷ್ಟರು, ಸೃಜ್ಯ ಜೀವರಾಶಿಗಳು, ಸೃಷ್ಟರಾದಂತಹ ಜೀವರಾಶಿಗಳು ಅಂತ 2 ವಿಧವನ್ನ ಹೇಳಿದ್ದಾರೆ. ಆ ಸೃಜ್ಯ ಜೀವರಾಶಿಗಳು ಅಂತ ಹೇಳಿದ್ರೆ ಮುಂದಿನ ಕಲ್ಪದಲ್ಲಿ, ಮುಂದಿನ ವ್ಯವಸ್ಥೆಯಲ್ಲಿ ಅವರು ಸೃಷ್ಟಿಯಾಗಲಿಕ್ಕಿರುವಂತಹ ಜೀವರಾಶಿಗಳು. ಸೃಷ್ಟವು ಅಂತ ಹೇಳಿದ್ರೆ ಅಲ್ಲಿ ಈ ಕಲ್ಪದಲ್ಲಿ ತಾವು ಸೃಷ್ಟಿಯಾಗಿ ಆಗಿದೆ ಅಂತಹ ಜೀವರಾಶಿಗಳು ಅಂತ ಹೇಳಿಕೊಂಡು ಸೃಜ್ಯ ಸೃಷ್ಟರು ಅಂತ ಹೇಳಿಕೊಂಡು 2 ವಿಧವಾದಂತಹ ವಿಭಾಗವನ್ನ ಮಾಡಿದ್ದಾರೆ. ಅದಾದ ಮೇಲೆ ಮುಕ್ತಾನ ಬಿಂಬಭೂತಸ್ಥೋ ತುರಿಯೋ ವಿಶ್ವ ಅಪರಾಕ್ಷಿಣ ಸಂಸಾರಿಣ ತೈಜಸಃ ಸೃಜ್ಯಾನ ಪ್ರಾಜ್ಞ ಉಚ್ಯತೆ. ಮುಕ್ತಾನ ಬಿಂಬಭೂತಸ್ತು ತುರಿಯ, ಮುಕ್ತರಿಗಾಗುವಾಗ ಭಗವಂತನ ತುರಿಯ ರೂಪ. ಇನ್ನು ವಿಶ್ವ ಅಪರೋಕ್ಷಣ, ವಿಶ್ವರೂಪದ ಉಪಾಸನೆ ಅಪರೋಕ್ಷ ಜ್ಞಾನಿಗಳಿಗೆ. ಅದಾದ ಮೇಲೆ ಸಂಸಾರಿಣ ತೈಜಸಃ, ಸಂಸಾರದಲ್ಲಿರುವವರಿಗೆ ಇನ್ನು ತೈಜಸ ರೂಪದ ಉಪಾಸನೆ. ಸೃಜ್ಯಾನ ಪ್ರಾಜ್ಞ ಉಚ್ಯತೆ, ಸೃಜ್ಯ ಜೀವರಾಶಿಗಳಿಗೆ ಪ್ರಾಜ್ಞರೂಪಿಯಾದಂತಹ ಭಗವದ್ ಉಪಾಸನೆ. ಮುಕ್ತಾನ ಪ್ರಾಪ್ಯ ರೂಪೋಸೌ, ಮುಕ್ತರಿಗೆ ಪ್ರಾಪ್ಯ, ಮುಕ್ತರಿಂದ ಗಮ್ಯ. ಪ್ರಾಪ್ಯ ಶಬ್ದಕ್ಕೆ ಗಮ್ಯ ಅಂತ ಅರ್ಥ. ಮುಕ್ತರು ಯಾರನ್ನ ಕುರಿತವರು, ಅವರಿಗೆ ಗಮನ ಅವರದ್ದು ಎಲ್ಲಿರುವಂತಹದ್ದು ಕೇಳಿದ್ರೆ ಅವರ ಗಮ್ಯ, ಅವರ ಗಮನ ಇದೆರಡೂ ಕೂಡ ಭಗವಂತನೇ. ಆದ್ದರಿಂದ ಈ ಭಗವಂತನ ಮುಕ್ತಾನ ಪ್ರಾಪ್ಯ ರೂಪೋಸೌ ತೈಜಸ ಸ್ಮೃತಿಗಾನಾಂತು ಜ್ಞಾನಿನ ವಿಶ್ವನಾಮಕಃ. ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ತೈಜಸಃ ಸ್ಮೃತಿಗಾನ, ತೈಜಸ ರೂಪಿಯಾದಂತಹ ಭಗವಂತನ ಉಪಾಸನೆ. ಶ್ರುತಿ, ಯಾರು ಸಂಸಾರದಲ್ಲಿದ್ದಾರೆ ಅವರಿಗೆ, ಶ್ರುತಿಯಲ್ಲಿರುವವರಿಗೆ ಈ ರೂಪದ ಉಪಾಸನೆ. ಜ್ಞಾನಿನ ವಿಶ್ವನಾಮಕ, ಜ್ಞಾನಿಗಳಿಗೆ ಅಂದರೆ ಜ್ಞಾನಿ ಶಬ್ದಕ್ಕೆ ಅಪರೋಕ್ಷ ಜ್ಞಾನಿ ಅಂತ ಇಟ್ಟುಕೊಳ್ಳಬೇಕು, ಅವರಿಗೆ ವಿಶ್ವನಾಮಕದ ಉಪಾಸನೆ. ಇನ್ನು ಅಸೃಜ್ಯಾನ, ಯಾರು ಸೃಷ್ಟಿಯಾಗಲಿಲ್ಲ ಅಂಥವರಿಗೆ ಪ್ರಾಜ್ಞ ರೂಪದ ಉಪಾಸನೆಯನ್ನ ನಡೆಸ್ತಾರೆ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಏತೈರೇವ ವಿಜ್ಞಾನವಿತಿ ಗೀಯತೆ ರೂಪಾಂತರ ಜ್ಞಾನೋಪಾಸನಾದಿ ಪ್ರತಿಬಿಂಬ. ಈ ಬಿಂಬ ರೂಪದ ಉಪಾಸನೆ ಎಲ್ಲ ಜೀವರಾಶಿಗಳಿಗೂ ನಾವು ಯಾವತ್ತೂ ಕೂಡ ಈ ರೂಪವನ್ನು ಉಪಾಸನೆ ಮಾಡಲೇಬೇಕು. ನಮಗೆ ಈ ರೂಪಗಳು ಹೇಗಿದೆ ಯಾವುದೂ ಗೊತ್ತಿಲ್ಲ. ಪ್ರತ್ಯೇಕವಾಗಿ ಭಗವಂತನ ರೂಪವನ್ನು ಹೇಳ್ತಾರೆ. ಯಂ ಯಥಾ ಉಪಾಸತೆ ತದೈವ ಭವತಿ ಅಂತ ಹೇಳಿದ ಹಾಗೆ ಉಪಾಸನೆ ಎಂಬುದು ಅತೀ ಮುಖ್ಯವಾದಂತಹದ್ದು. ಭಗವಂತನನ್ನು ಯಾವ ರೀತಿಯಾಗಿ ತೃಣಪರ್ಯಂತ ಇರುವಂತಹ ಜೀವರಾಶಿಗಳಿದ್ದಾರೆ, ತೃಣಪರ್ಯಂತ ಇರುವಂತಹ ಜೀವರಾಶಿಗಳಿಗೆ ಭಗವಂತನ ತೃಣಾದಿ ರೂಪಗಳೂ ಕೂಡ ಇದೆ ಅಂತ ಹೇಳ್ತಾರೆ. ಭಗವಂತನ ಎಲ್ಲಿಯ ತನಕ ತಾನು ರೂಪವನ್ನು ಪಡ್ಕೊಳ್ಳುತ್ತಾನೆ ಅಂತ ಹೇಳಿದ್ರೆ ಯಾವ ರೂಪಗಳಿದೆಯೋ ಅದಕ್ಕಿಂತ ತೃಣಪರ್ಯಂತ ಮಹತ್ ರೂಪಗಳು,
ತೃಣಪರ್ಯಂತ ಇರತಕ್ಕಂತಹ ಜೀವರಾಶಿಗಳಿಗೆ ಭಗವಂತನ ಪ್ರತ್ಯೇಕವಾದಂತಹ ಬಿಂಬರೂಪಗಳಿದೆ. ಆಯಾಯ ಪ್ರತಿಬಿಂಬವಿರುವಾಗ ಅಲ್ಲಿ ಬಿಂಬರೂಪ ಎಂಬುದು ನಿಶ್ಚಿತವಾಗಿಯೂ ಕೂಡ ನಿಶ್ಚಯವಾಗಿಯೂ ಕೂಡ ಆ ರೂಪಗಳಿದೆ ಎಂಬಂತಹ ವಿಚಾರವನ್ನು ನಮಗೆ ಹೇಳ್ತಾರೆ. ಆದ್ದರಿಂದ ಆ ಬಿಂಬರೂಪದ ಉಪಾಸನೆ ವಿಶ್ವ ತೇಜಸ ಪ್ರಾಜ್ಞಾ ತುರೀಯ ಎಲ್ಲ ರೂಪಗಳನ್ನು ಕೂಡ ಉಪಾಸನೆಯನ್ನು ಮಾಡಬೇಕು. ಈ ರೀತಿಯಾದಂತಹ ಉಪಾಸನೆಯಿಂದಾಗಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುವುದು ಮುಖ್ಯ. ಅದಕ್ಕೋಸ್ಕರವಾಗಿ ಆಯಾಯ ರೂಪದ ಉಪಾಸನೆ ಎಂಬುದು ಕೂಡ ಅತೀ ಮುಖ್ಯವಾದಂತಹದ್ದು ಎಂಬುದಾಗಿ ಹೇಳಿ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಅನ್ನನಾಮಕ ಪ್ರಕೃತಿಯೊಳಗೆ ಆಚ್ಛಿನ್ನನಾಗಿ ಪ್ರಾಜ್ಞನಾಮದಿ ಸನ್ನಡಲ ಮೊದಲಾದವರೊಳನ್ನಾದ ತೈಜಸನು ಅನ್ನಾಂಬುದಾದ ನಾಮ ವಿಶ್ವ ಸುಭಿನ್ನ ನಾಮ ಕ್ರಿಯೆಗಳಿಂದಲೇ ತನ್ನೊಳಗೆ ತಾರಮಿಪ ಪೂರ್ಣಾನಂದ ಜ್ಞಾನಘನ. ಭಗವಂತ ಅನ್ನ ಅನ್ನಾದ ಈ ಎರಡು ವಿಚಾರವನ್ನು ಕೂಡ ಅನ್ನ ಅನ್ನಾದ ಎಂಬ ಎರಡೂ ರೂಪಗಳನ್ನು ಕೂಡ ಹಿಂದೆ ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ ಈ ಅನ್ನ ರೂಪವನ್ನು ಅನ್ನಾದ ರೂಪವನ್ನು ಎಲ್ಲ ರೂಪಗಳನ್ನು ಕೂಡ ಉಪನಿಷತ್ತು ಮಾಂಡೂಕೋಪನಿಷತ್ತು ಈ ವಿಚಾರವನ್ನು ಕೇಳಿದೆ. ಇಲ್ಲಿ ಈಗ ಮತ್ತೆ ಪುನಃ ಅನ್ನನಾಮಕ ಭಗವಂತ ಅನ್ನನಾಗಿದ್ದಾನೆ. ಯಾಕೆ ಎಲ್ಲರಲ್ಲಿಯೂ ಕೂಡ ಭಗವಂತ ತಾನಿದ್ದುಕೊಂಡು ಅನ್ನನಾಮಕನಾಗಿ, ಯಾಕೆ ಎಲ್ಲರಿಗೂ ಕೂಡ ಜೀವನಪ್ರದ ಯಾವುದು ಇರುವುದರಿಂದಾಗಿ ಜೀವನ ಇದೆಯೋ ಅದೆಲ್ಲದಕ್ಕೂ ಕೂಡ ಭಗವಂತ ಅನ್ನಾದ ನಾಮಕನಾಗಿ ಭಗವಂತನಿದ್ದಾನೆ. ಆದ್ದರಿಂದ ಅನ್ನನಾಮಕನಾಗಿ ಭಗವಂತ ಅನ್ನನಾಮಕ ಪ್ರಕೃತಿಯೊಳು ಭಗವಂತ ಎಲ್ಲಿರ್ತಾನೆ ಕೇಳಿದ್ರೆ ಪ್ರಕೃತಿಯೊಳಗೆ ಆಚ್ಛಿನ್ನನಾಗಿ ಹೇಗಿದ್ದಾನೆ ಕೇಳಿದ್ರೆ ಪ್ರಕೃತಿಯಲ್ಲಿ ಭಗವಂತ ಅದರ ಒಳಗಡೆ ಆ ಪ್ರಕೃತಿಯಲ್ಲಿ ಪ್ರಕೃತಿ ನಾಮಕನಾಗಿ ಪ್ರಕೃತಿಸ್ಥನಾಗಿ ಭಗವಂತ ಅದರಲ್ಲಿ ನೆಲೆ ನಿಂತಿದ್ದಾನೆ. ಆ ಭಗವಂತ ಲಕ್ಷ್ಮೀ ರೂಪದಲ್ಲಿರುವಂತಹ ಪ್ರಕೃತಿ ಅಂತ ಹೇಳಿದ್ರೆ ಆ ಜಡ ಪ್ರಕೃತಿಯಲ್ಲ, ಲಕ್ಷ್ಮೀ ಸ್ವರೂಪವಾದಂತಹ ಪ್ರಕೃತಿ. ಅಂತಹ ಲಕ್ಷ್ಮೀ ಸ್ವರೂಪವಾದಂತಹ ಪ್ರಕೃತಿಯಲ್ಲಿ ಭಗವಂತ ಆ ಒಳಗಿದ್ದಾನೆ. ಅದರಲ್ಲಿ ಆಚ್ಛಿನ್ನನಾಗಿ ಅಂತರ್ಯಾಮಿಯಾಗಿದ್ದಾನಲ್ವ, ಇದ್ದುಕೊಂಡು ಪ್ರಾಜ್ಞನಾಮದಿ ಹೇಗಿದ್ದಾನೆ ಕೇಳಿದ್ರೆ ಪ್ರಾಜ್ಞ ಭಗವಂತ ಆ ಪ್ರಾಜ್ಞರೂಪಕನಾಗಿ ಅದರಲ್ಲಿದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಬ್ರಹ್ಮ ಸೊನ್ನೊಡಲ ಮೊದಲಾದ ಅನ್ನಾದ ಎಲ್ಲ ಜೀವರಿಗೂ ಕೂಡ ಬ್ರಹ್ಮನ ಮೊದಲಾದಂತಹ ಒಳಗಡೆಗೆ ತಾನು ಅನ್ನಾದನಾಗಿ ಅನ್ನಂ ದದಾತಿ ಅನ್ನಂ ಜತಿ ಅನ್ನವನ್ನು ಕೊಟ್ಟು ಪೋಷಣೆಯನ್ನು ಮಾಡುವನು. ಯದತ್ತಿದನ್ನಂ ಅಂತ ಹೇಳಿಕೊಂಡು ಅದರ ನಿಷ್ಪತ್ತಿಯನ್ನು ಹೇಳುತ್ತಾರೆ. ಈ ಅನ್ನಾದ ರೂಪವನ್ನು ಭಗವಂತನದ್ದು ಮಾಂಡೂಕ್ಯೋಪನಿಷತ್ತು ಹೇಳಿದೆ. ಅನ್ನವನ್ನು ಭುಂಜಿಸುವಂಥವನಾಗಿ ಭಗವಂತ ತೇಜಸರಾಮಾಗಿದ್ದಾನೆ. ಅನ್ನಾದ ಅಂಬುಜನಾಭ ಆ ಭಗವಂತ ಅಲ್ಲಿ ಅಂಬುಜನಾಭನಾಗಿ ಪದ್ಮನಾಭನಾಗಿ ವಿಶ್ವನಾಮಕನಾಗಿ ಅನ್ನವನ್ನು ನೀಡುತ್ತಾನೆ. ಎಲ್ಲರಲ್ಲಿಯೂ ಕೂಡ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ನಾಮ ವಿಶ್ವ ಸುಭಿನ್ನ ನಾಮ, ತಾನು ಭಿನ್ನ ಭಿನ್ನ ನಾಮ ಭಿನ್ನ ಕ್ರಿಯೆ, ಒಂದರಲ್ಲಿ ಅನ್ನಾದ ಇನ್ನೊಂದರಲ್ಲಿ ಅನ್ನವನ್ನು ನೀಡ್ತಾನೆ, ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಒಂದೊಂದರಲ್ಲಿ ಒಂದೊಂದು ರೂಪದಲ್ಲಿ ತಾನಿದ್ದುಕೊಂಡು ಭಗವಂತ ಭಿನ್ನವಾದಂತಹ ಕ್ರಿಯೆ ಒಂದರಲ್ಲಿ ಇರುದ್ದುಕೊಂಡು ನಾವು ಹೇಳ್ತೇವಲ್ವ, ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ಕೇಳುವನು ಅಂತ ಹೇಳಿಕೊಂಡು ಎಲ್ಲದರಲ್ಲಿಯೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತಾನು ವಿಶೇಷವಾಗಿ ಆ ಅನ್ನವನ್ನು ಕೊಡುವವನಲ್ಲಿ ಅನ್ನವನ್ನು ಭುಂಜಿಸುವವನಲ್ಲಿ. ಇದರಲ್ಲಿ ಅನ್ನ ಶಬ್ದಕ್ಕೆ ಪ್ರಾಕೃತ ಅನ್ನವನ್ನು ಇಟ್ಟುಕೊಳ್ಬೋದು. ಆದ್ಯತೆ ತ್ರಿಜಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ, ಯಸ್ಮಾತ್ ಅನ್ನಂ ತದುಚ್ಯತ ಅನ್ನ ಶಬ್ದಕ್ಕೆ ಅನ್ನಥಂ, ಇದರಲ್ಲಿ ಅನ್ನ ಶಬ್ದವನ್ನು ಇಟ್ಟುಕೊಂಡಾಗ ಆದ್ಯತೆ ಅತ್ತಿಜಭೂತಾನಿ, ಭಗವಂತನಿಗೆ ಅನ್ನ ಯಾವುದು ಕೇಳಿದರೆ ಆದ್ಯತೆ ಅತ್ತಿಜಭೂತಾನಿ, ಭಗವಂತ ಅದಭಕ್ಷಣೆ ಎಂಬಂತಹ ಧಾತುವಿನಿಂದ ನಿಷ್ಪನ್ನವಾದಂತಹದ್ದು
ಅನ್ನ ಶಬ್ದ. ಅದರಿಂದ ಅಭಕ್ಷಣೆ, ಇಡೀ ಜಗತ್ತನ್ನು ಭಗವಂತ ಸಂಹಾರ ಮಾಡುವಾಗ ಅದನ್ನು ನುಂಗುತ್ತಾನೆ. ಆದ್ದರಿಂದ ಅನ್ನ ಯಾವುದೋ ಕೇಳಿದರೆ ಭಗವಂತನಿಗೆ ಜಗತ್ತು ಅನ್ನಸ್ಥಾನೀಯವಾಗಿದೆ. ಅಂತಹ ಅದ್ಯತೇತ್ಯಜಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ, ಅನ್ನ ಎಂಬುದು ಜಗತ್ತಾಯಿತು. ಅಂತಹ ಅನ್ನವನ್ನು ತಿಂದು ಅದನ್ನು ಮತ್ತೆ ಪುನಃ ಸೃಷ್ಟಿ ಮಾಡ್ತಾನೆ. ಹೇಗೆ ಅಂತ ಕೇಳಿದರೆ, ಒಳ್ಳೆಯ ದೃಷ್ಟಾಂತವನ್ನು ನೋಡೋದು ಅಂತಾದರೆ ಒಂದು ಉಪನಿಷತ್ತು ಕೊಟ್ಟಿದೆ. ಜೇಡ ಅದು ಏನು ಮಾಡ್ತದೆ ಕೇಳಿದರೆ, ಜೇಡದ ಕೆಲಸ ಏನು ಕೇಳಿದರೆ, ಯಾವುದೋ ಒಂದು ಪದಾರ್ಥವನ್ನು ತಿಂದು ತನ್ನ ವಿಶೇಷವಾದಂತಹ ದ್ರವದಿಂದಾಗಿ ಒಂದು ದೊಡ್ಡ ಬಲೆಯನ್ನು ಹೆಣಿತದೆ. ಅದರಲ್ಲಿ ಬಂದಂತಹ ಏನು ಈ ಕೀಟವನ್ನು ತಾನು ಸ್ವೀಕಾರ ಮಾಡಿ ತನ್ನ ಜೀವನ ನಡೆಸ್ತದೆ. ಭಗವಂತ ಹೇಗೆ ಕೇಳಿದರೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಸೃಜ್ಯಸೃಷ್ಟೋ ಉದರಸ್ಥನಾಗಿ ಇಡೀ ಜಗತ್ತನ್ನು ಉದರದಲ್ಲಿಟ್ಟುಕೊಂಡು ಆ ಜಗತ್ತನ್ನು ಏನು ಮಾಡ್ತಾನೆ ಕೇಳಿದ್ರೆ ಅದನ್ನು ನಿಯಮನ ಮಾಡ್ತಾನೆ. ತಸ್ಯೋದರತ್ತ ಜಗತಃ ಸಂಬಂಧ ಸಾಂದ್ರ ಸ್ವಾನಂದ ತುಷ್ಟ. ಅದ ಜಗತ್ತು ಅವನು ಮತ್ತೆ ಹೇಗಿದ್ದಾನೆ ಕೇಳಿದ್ರೆ ಸ್ವಾನಂದ ತುಷ್ಟ, ಒಳ್ಳೆಯ ಆನಂದದಿಂದ ಇದ್ದಾನೆ. ನಮಗೆ ವಿಪರೀತವಾಗಿ ತಿಂದಾಗ ಆ ಹೊಟ್ಟೆ ಭಾರ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಆದರೆ ಭಗವಂತ ಏನು ತಿಂದರೂ ಕೂಡ ಅವನಿಗೆ ಹೊಟ್ಟೆ ಭಾರ ಅಂತ ಇಲ್ವೇ ಇಲ್ಲ. ಭಗವಂತ ಇಡೀ ಜಗತ್ತನ್ನು ನುಂಗಿ ತಿಂದು ಭಗವಂತ ಏನು ಮಾಡ್ತಾನೆ, ಆ ಜಗತ್ತನ್ನು ಮತ್ತೆ ಪುನಃ ಕಾಲ ಬಂದಾಗ ಆ ಜಗತ್ತನ್ನು ಹೊರಕ್ಕೆ ಹಾಕ್ತಾನೆ. ಈ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ನಡೆಸಬೇಕು. ಅದರಿಂದ ಭಗವಂತ ವಿಶ್ವನಾಮಕನಾಗಿ, ತಯಸನಾಮಕನಾಗಿ, ಅನ್ನಾದನಾಗಿ, ವಿಶ್ವನಾಮಕನಾಗಿ, ಅನ್ನಾದರೂ ಅನ್ನರೂಪನಾಗಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ನಾಮ, ಬೇರೆ ಬೇರೆ ಕ್ರಿಯೆಗಳಿದ್ದರೂ ಕೂಡ ತಾನು ಪೂರ್ಣಾನಂದ ಜ್ಞಾನಘನ ಭಗವಂತ. ಯಾವ ಕಾಲಕ್ಕೂ ಕೂಡ ಅವನಿಗೆ ಆನಂದದ ಹ್ರಾಸ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಏಕೋಪಿ ನಿರ್ವಿಶೇಷೋಪಿ ಚತುರ್ಥ ವ್ಯವಹಾರ ಭಾಗ ಯಸ್ತಂ ವಂದೇ ಚಿದಾನಂದಂ ವಿಷ್ಣುಂ ವಿಶ್ವಾದಿರೂಪಿಣಂ ಅಂತ ಹೇಳಿಕೊಂಡು ಮಾಂಡೂಕ್ಯೋಪನಿಷತ್ತು ಭಗವಂತನ 4 ರೂಪಗಳನ್ನು ವಿಶ್ವ ತೈಜಸ ಪ್ರಾಜ್ಞ ತುರೀಯ ಅಂತ ಹೇಳಿಕೊಂಡು ಆ 4 ರೂಪಗಳನ್ನು ನಮಗೆ ಹೇಳಿಕೊಟ್ಟಿದೆ. ಅಂತಹ 4 ರೂಪಗಳ ಉಪಾಸನೆ, 4 ರೂಪಗಳಾಗಿದ್ದುಕೊಂಡೂ ಕೂಡ ಭಗವಂತ ಅನ್ನಾದನಾಗಿದ್ದರೂ ಕೂಡ ತಾನು ಚಿದಾನಂದ ಜ್ಞಾನ, ತಾನು ಚಿತ್ ಆನಂದ ಜ್ಞಾನ ಸ್ವರೂಪನಾಗಿ ಮತ್ತೆ ಆನಂದ ಸ್ವರೂಪನಾಗಿ ತಾನಿರ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅಂತಹ ಭಗವಂತ ಅನ್ನರೂಪನಾಗಿ ತಾನಿರ್ತಾನೆ ಅಂತ ಹೇಳಿಕೊಂಡು ಅದಾದ ಮೇಲೆ ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ಭಗವಂತ ಪ್ರಕೃತಿಯಲ್ಲಿ ಅನ್ನ, ಬ್ರಹ್ಮಾದಿಗಳಲ್ಲಿ ಪ್ರಾಜ್ಞ, ಅನ್ನಾದನಾಗಿ ತೇಜಸ ರೂಪದಲ್ಲಿ ಅನ್ನದನಾಗಿ ಅನ್ನವನ್ನು ಕೊಡುವವನಾಗಿ ಭಗವಂತ ಪದ್ಮನಾಭನಾಗಿ ತಾನು 4 ರೂಪಗಳಲ್ಲಿ ಹೇಗೆ ಹಿಂದೆ 4 ರೂಪಗಳಲ್ಲಿ ಹೇಳಿದ್ರು, ಆ ಜೀವನ್ಮುಕ್ತರು, ಮುಕ್ತರು, ಸೃಜ್ಯರು ಇವರೆಲ್ಲರೂ ಕೂಡ ಭಗವಂತನ ಆ ಒಂದೊಂದು ರೂಪದ ಯಾವುದು ವಿಶ್ವ, ತೇಜಸ, ಪ್ರಾಜ್ಞಾ, ತುರೀಯ ಇತ್ಯಾದಿ ರೂಪಗಳ ಉಪಾಸನೆಯನ್ನ ಯಾವ ರೀತಿಯಾಗಿ ನಡೆಸ್ತಾರೋ, ಯಾವ ರೀತಿಯಾಗಿ ಚಿಂತನೆ ನಡೆಸ್ತಾರೋ, ಯಾವ ರೀತಿಯಾಗಿ ಉಪಾಸನೆಯನ್ನ ಮಾಡುತ್ತಾರೋ ಅದೇ ರೀತಿಯಾಗಿ ಭಗವಂತನ 4 ಪ್ರಕೃತಿಯಲ್ಲಿ, ಬ್ರಹ್ಮಾದಿಗಳಲ್ಲಿ ಮತ್ತೆ ಅನ್ನದಲ್ಲಿ, ಇನ್ನು ಅನ್ನದಲ್ಲಿ, ಹೀಗೆ 4 ವಿಧವಾದರಲ್ಲಿ ಭಗವಂತನ ಒಂದೊಂದು ರೂಪಗಳು ಅಲ್ಲಿದ್ದುಕೊಂಡು ಅದು ನಮಗೆ ಉಪಕಾರವನ್ನು ಅದನ್ನು ನಾವು ಉಪಾಸನೆ ಮಾಡಬೇಕು. ಆ ರೀತಿಯಾದಂತಹ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ಭಗವಂತನ ಅನುಗ್ರಹ ನಮಗೆ ಆಗ್ತದೆ ಎಂಬಂತಹ ವಿಚಾರವನ್ನು ಹೇಳಿ ಮುಂದೆ ಇದೇ ಸಹಸ್ರನಾಮದಲ್ಲಿ ಅನ್ನ ಗುಹ್ಯಂ ಅನ್ನವನ್ನಾದ ಏವಚ, ಅಲ್ಲಿ ಅನ್ನಾದ ಅಂತ 2 ರೂಪಗಳನ್ನು ಹೇಳಿದ್ದಾರೆ. ಭಗವಂತ ಅನ್ನ ಈ 2 ರೂಪಗಳಲ್ಲಿ, ಒಂದರಲ್ಲಿ ನಾವು ಪ್ರಕೃತವಾದಂತಹ ಲೌಕಿಕವಾದಂತಹ ಯಾವುದನ್ನು ನಾವು ತಿಳಿದುಕೊಂಡು ನಮ್ಮ ಇಟ್ಟುಕೊಂಡರೂ ಕೂಡ
ನಮಗೆ ಈ ಅನ್ನದಲ್ಲಿಯೂ ಕೂಡ ಇದನ್ನು ಕೂಡಿಸಬಹುದು. ಯಾಕೆ ಅಂತ ಕೇಳಿದ್ರೆ ಭಗವಂತ ಅನ್ನದಲ್ಲಿ ನಾವು ಯಾವುದನ್ನು ಬಿಟ್ಟು ಇರೋದಿಲ್ವೋ, ನಮಗೆ ಒಂದು ದಿವಸ ಅನ್ನವನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಕೇಳಿದ್ರೆ ದೇಹ ಯಾವುದರಿಂದ ಮಾಡಲ್ಪಟ್ಟದ್ದು ಕೇಳಿದ್ರೆ ದೇಹ ಪೂರ್ಣವಾಗಿ ಯಾವುದೋ ಒಂದು ಉಪಜೀವಕ ಬೇಕು. ಇದಕ್ಕೆ ಉಪಜೀವಕ ಇಲ್ಲ ಅಂತ ಆದರೆ ಯಾವುದು ಉಪಜೀವಕ? ಈ ದೇಹ ಯಾವುದನ್ನು ಉಪಜೀವಿಸಿಕೊಂಡುಂಟು ಅನ್ನವನ್ನು. ಅನ್ನ ಅಂತ ಹೇಳಿದ್ರೆ ಯಾವುದು ಬೇಕಾದರೂ ಆಗಬಹುದು. ನಾವು ಯಾವುದನ್ನು ತಿಂತೇವೆಯೋ ಅದನ್ನು ಈ ದೇಹ ಆಶ್ರಯಿಸಿಕೊಂಡುಂಟು. ಆದ್ದರಿಂದ ಅಂತಹ ಅನ್ನಾದನಾಗಿ ಭಗವಂತ ದೇಹದಲ್ಲಿ ತಾನು ಒಂದು ರೂಪದಲ್ಲಿ ಇದ್ದಾನೆ ಎಂಬ ಸೂಕ್ಷ್ಮವಾದಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ ದೊಡ್ಡದು. ಯಾವುದರಲ್ಲಿ ಪ್ರಕೃತಿಯಲ್ಲಿ ಅನ್ನ, ಪ್ರಾಜ್ಞಾದಿಗಳಲ್ಲಿ ಬ್ರಹ್ಮಾದಿಗಳಲ್ಲಿ ಪ್ರಾಜ್ಞರೂಪಿ, ಈ ರೀತಿಯಾದಂತಹ ಉಪಾಸನೆಯನ್ನು ತಿಳ್ಕೊಳ್ಳುವುದು ಅತ್ಯಂತ ಕ್ಲೇಶ ಎಂಬುದನ್ನು ಇಟ್ಟುಕೊಂಡು ಲೌಕಿಕವಾಗಿ ಬಹಳ ಸುಲಭವಾದಂತಹ ಒಂದು ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ತೋರಿಸಿಕೊಡ್ತಾರೆ. ಹೀಗೆ ಭಗವಂತನಿದ್ದಾನೆ ಅಂತ ಎಂಬುದಾಗಿ ಹೇಳಿ, ಅದಾದ ಮೇಲೆ ಭಗವಂತನ ಒಂದು ಶಾಸ್ತ್ರೀಯ ಬ್ರಹ್ಮರೂಪೋಸೋ ಶಿವರೂಪೇ ಶಿವೇಸಿತಃ ಅಂತ ಹೇಳಿಕೊಂಡು ನಾವು ಹೇಳಿದ್ದೇವೆ. ಅದೇ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಬೂದಿಯೊಳಗಡಗಿಪ್ಪನುಳು ಉಪಾಧಿ ಚೇತನ ಪ್ರಕೃತಿಯೊಳು ಅನ್ನಾಹ್ವಯದಿ ಕರೆಸುವ ಬ್ರಹ್ಮಶಿವರೂಪಿ ಬೋಧನಪ್ರದ ವಿಷ್ಣು ಪರಮಾಹ್ಲಾದ ಬೀಭೂತ ತೃಪ್ತಿಪಡಿಸುವ ಅಗಾಧ ಮಹಿಮನ ಚಿತ್ರಗರ್ಮವ ಬಣ್ಣಿಸುವವ. ಭಗವಂತ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇಸ್ತಃ ಅಂತ ಹೇಳಿದಾಗೆ ಇಲ್ಲಿ ಈಗ ಭಗವಂತನ ಬ್ರಹ್ಮ ಶಿವ ಎರಡು ರೂಪಗಳನ್ನು ಕೂಡ ಭಗವಂತನಿಗೆ ಹೇಳ್ತೇವೆ. ಹೇಗೆ ಅಂತ ಕೇಳಿದ್ರೆ ಭಗವಂತ ಬ್ರಹ್ಮನಲ್ಲಿದ್ದುಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಕೃತ್ಯಾದಿಗಳನ್ನು ಮಾಡ್ತಾನೆ. ಶಿವರೂಪಿ ಸಂಹಾರಕರ್ತನಾಗಿ, ಸಂಹಾರ ಶಕ್ತಿಗನಾಗಿ ನರಸಿಂಹಾಗ್ನಿಯಲ್ಲಿ ತಾನೇ ರುದ್ರನಲ್ಲಿ ಪ್ರವೇಶವನ್ನು ಮಾಡಿ ಜಗತ್ತನ್ನು ಸಂಹಾರ ಮಾಡುವಂತಹ ಸಂಹಾರ ಶಕ್ತಿ ಯಾವುದು ಕೇಳಿದ್ರೆ ಅದು ಅವನೇ. ಅದನ್ನು ಇಲ್ಲಿ ಹೇಳ್ತಾರೆ. ಅಡಗಿಪ್ಪ ಹೇಗೆ ಅಂಗಾರ ಅಂಗ ಇದು ಯಾಕೆ ಅಂತ ಕೇಳಿದ್ರೆ ಅಂಗಾರಕ್ಕ ಯಾಕೆ ಹೇಳ್ತೇವೆ ಕೇಳಿದ್ರೆ ಅಂಗಾರ ಶಬ್ದಕ್ಕೆ ನಾವು ಧ್ಯಾನವನ್ನು ಹೇಳ್ತೇವಲ್ವಾ. ಅಂಗಾರವರ್ಣಂ ಅಭಿತೋಂಡ ಬಹಿ ಪ್ರಭಾಭಿರ್ ವ್ಯಾಪ್ತಂ ಅಂತ ಹೇಳಿಕೊಂಡು ಪರಶುರಾಮನ ಧ್ಯಾನವನ್ನು ಹೇಳುವಾಗ ಅಂಗಾರವರ್ಣಂ ಅಂತ ನಾವು ಆರಂಭ ಮಾಡುವಂತಹದ್ದು. ಅಂಗಾರ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಅಗ್ನಿ ಅಂತ ಅರ್ಥ. ಅಂಗಾರಕ್ಕ ಯಾಕೆ ಹೇಳ್ತೇವೆ ಕೇಳಿದ್ರೆ ಕ ಎಂಬುದಕ್ಕೆ ಅಲ್ಲಿ ನೀರಿಗೆ ಕ ಎಂಬುದನ್ನು ನಾವು ಹೇಳ್ತೇವೆ. ಯಾವುದು ನೀರು? ನೀರಿಗೆ ಯಾಕೆ ಕ ಶಬ್ದಕ್ಕೆ ಅಂತ ಕೇಳಿದ್ರೆ ಅಮರದಲ್ಲಿ ಪ್ರಯೋಗವನ್ನು ಕಂಡಿದೆ. ಬೇಡ, ಅಮರಕ್ಕಿಂತಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ವೇದಾಂತದ ಹಿನ್ನೆಲೆಯಲ್ಲಿ ವೇದಾಂತಗಳು ನೀರನ್ನು ಕರೆಯುವಂತಹ ಶಬ್ದ ಯಾವುದು ಕೇಳಿದ್ರೆ ಕ. ಇಲ್ಲಿ ಆ ಕಂ ಶಬ್ದದಿಂದಾಗಿ ಆಪಸ್ತ್ರೀ ಭೂಮ್ ನಿವಾರ್ವಾರಿ ಸಲಿಲಂ ಭುವನಂ ಜಲಂ ಅಂತ ಹೇಳಿಕೊಂಡು ಕಂ ಶಬ್ದವನ್ನು ಕೂಡ ಅದರಲ್ಲಿ ಹೇಳಿದ್ದಾರೆ. ಆಪಹ ಸ್ತ್ರೀ ಭೂಮ್ ನಿವಾರ್ವಾರಿ ಸಲಿಲಂ ಕಂ ಜಲಂ ಅಂತ ಹೇಳಿಕೊಂಡು ನೀರಿಗೆ ಕ ಶಬ್ದವನ್ನು ಹಾಕಿದ್ದಾರೆ. ಇಲ್ಲಿ ಈಗ ಶಬ್ದವನ್ನು ಬಿಡಿಸುವಾಗ ಒಡೆಯುವಾಗ ಹೇಗೆ ಅರ್ಥ ಆಗುತ್ತದೆ ಕೇಳಿದ್ರೆ ಬೂದಿಯೊಳಗಡಗಿಪ್ಪ ಅನ್ನೋಪಾದಿ ಅಂಗಾರ. ಈ ಅಂಗಾರ ಏನಾಗಿದೆ ಕೇಳಿದ್ರೆ ಅದು ಬೂದಿಯಿಂದ ಮುಚ್ಚಿದೆ. ಬೂದಿಯಿಂದ ಮುಚ್ಚಿದಾಗ ಸಹಜವಾಗಿ ಆ ಅಂಗಾರ ಅದೇನಾಗಿದೆ, ಅದರ ಸ್ವರೂಪ ಅದು ಪ್ರಜ್ವಲಿಸ್ತಾ ವಾಸ್ತವಿಕವಾಗಿ ಏನಾಗಬೇಕು, ಅಂಗಾರದ ಸ್ವರೂಪ ಏನು ಕೇಳಿದರೆ ಅದು ಪ್ರಜ್ವಲಿಸುವಿಕೆ. ಅದರಲ್ಲಿ ತೇಜಸ್ಸು ಎಂಬುದು ಹೊಳಿತಾ ಇರ್ತದೆ, ತುಂಬ ಪ್ರಖರವಾಗಿರ್ತದೆ. ಅಂತಹ ಪ್ರಖರವಾದಂತಹ ಅಗ್ನಿ ಅಂಗಾರ ಅದು ಅದರ ಬಿಸಿ ಏನು ಅದು ಮುಚ್ಚುವುದು ಯಾವುದರಿಂದ ಕೇಳಿದರೆ ಬಹಳ ಅಧಿಕವಾದಂತಹ ಬೂದಿ ಅದರ ಮೇಲುಗಡೆಗೆ ಬಂದಾಗ ಆ ಅಂಗಾರದ ತೇಜಸ್ಸು ಅಂಗಾರದ ಪ್ರಜ್ವಲನೆ ಕಮ್ಮಿ ಆಗ್ತದೆ. ಅದನ್ನು
ಜಗನ್ನಾಥಾಸರು ಹೇಳುವಂತಹದ್ದು ಬೂದಿಯೊಳಗಡಗಿಹ ಅನಳ, ಅನಲ ಉಪಾಧಿ. ಬೂದಿಯಲ್ಲಿ ಹೇಗೆ ಮುಚ್ಚಿದಂತಹ ಕೆಂಡ ಇರ್ತದೆಯೋ ಅದೇ ರೀತಿಯಾಗಿ ಭಗವಂತ ಏನಾಗಿರ್ತಾನೆ ಕೇಳಿದರೆ ಏನಾಗಿರ್ತಾನೆ? ಚೇತನ ಪ್ರಕೃತಿಯೋಳು. ಚೇತನ ಪ್ರಕೃತಿಯಲ್ಲಿ ಯಾರಲ್ಲಿ? ಚೇತನ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ಅನ್ನವನ್ನು ನೀಡುವವನಾಗಿ, ಅದೇ ಹೇಳಿದಲ್ಲ ಹಿಂದೆ, ಅನ್ನ ಮತ್ತೆ ಅನ್ನದ ಮೂರು ರೂಪಗಳು ಕೂಡ ಇದರಲ್ಲಿ ಅಕಾರ, ಉಕಾರ, ಮಕಾರ, ಓಂಕಾರದ ಮೂರು ಆರಂಭದ ಮೂರು ಸ್ವರೂಪಗಳು. ಅಕಾರ ಪ್ರತಿವಾದ್ಯ ರೂಪ, ಉಕಾರ ಪ್ರತಿವಾದ್ಯ ರೂಪ, ಮಕಾರ ಪ್ರತಿವಾದ್ಯ ರೂಪ. ಈ ಮೂರೂ ರೂಪಗಳು ಕೂಡ ಅದರಲ್ಲಿದ್ದುಕೊಂಡು ಸೃಷ್ಟಿಕರ್ತ ಬ್ರಹ್ಮನಾಮ ಯೋ ಹೃದ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸಹ ಅಕಾರಾರ್ಥೋ ಜನಾರ್ದನ. ಭಗವಂತ ಅಕಾರದ ಅರ್ಥ. ಯಾಕೆ ಅವನು ಅಕಾರದ ಅರ್ಥ ಅಂತ ಕೇಳಿದ್ರೆ, ಸೃಷ್ಟಿಕರ್ತ, ಅವನು ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಮಾಡಿ ಏನು ಮಾಡ್ತಾನೆ? ಯಹ ಅಸೃಜತ್, ಅವನು ಚತುರಾನನಂ ಅಸೃಜತ್, 4 ಮಗವುಳ್ಳವನನ್ನು ಸೃಷ್ಟಿ ಮಾಡಿದ. 4 ಮಗವುಳ್ಳವನು ಭಗವಂತ ಚತುರ್ಮುಖ ಬ್ರಹ್ಮನನ್ನು ತಾನು ಸೃಷ್ಟಿ ಮಾಡಿದ. ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ, ಮತ್ತೆ ಅಲ್ಲಿ ಒಳಗಡೆ ಹೋಗಿ ಏನು ಮಾಡ್ತಾನೆ? ವಿರಿಂಚಸ್ಯ ಅಂತರ್ಯಾಮಿ ಭವತಿ, ವಿರಿಂಚನ ಬ್ರಹ್ಮನ ಒಳಗಡೆ ಅಂತರ್ಯಾಮಿ ರೂಪನಾಗಿ ಸಹ ಅಕಾರಾರ್ಥ, ಅಕಾರ ಪ್ರತಿಪಾದ್ಯನಾಗಿ ತಾನಿರ್ತಾನೆ ಅಂತ ಹೇಳ್ತಾರೆ. ವೈಕುಂಠಲೋಕ ಆಸ್ತೆ ಸದ್ವಿತೀಯ ವಪುಷ, ವೈಕುಂಠದಲ್ಲಿ ಭಗವಂತ 2ನೇ ರೂಪದಲ್ಲಿರ್ತಾನೆ. ಅದು ಯಾವುದು ಕೇಳಿದೆ? ಉಕಾರವಾಚ್ಯ ಸ ವಿಭು ನೃಸಿಂಹೋರ್ಧನಾಮಕಃ. ತಾನು ವಿಭು, ತಾನು ಪ್ರಭುವಾಗಿ, ತಾನು ವಿಭು ಪ್ರಭು ಎರಡೂ ಕೂಡ ಹೇಳಬಹುದು. ವಿಭು ಶಬ್ದಕ್ಕೆ ತಾನು ಸಾಮರ್ಥ್ಯವುಳ್ಳವನು ಅಂತ, ಪ್ರಭು ಎರಡೂ ವಿಭು ವ್ಯಾಪ್ತ. ಭಗವಂತ ವ್ಯಾಪ್ತನಾಗಿ ತಾನು ಸಮರ್ಥನಾಗಿ ಅದರಲ್ಲಿ ಎಲ್ಲಿರ್ತಾನೆ? ವೈಕುಂಠಲೋಕೆ ಆಸ್ತೆ, ವೈಕುಂಠಲೋಕದಲ್ಲಿರ್ತಾನೆ. ದ್ವಿತೀಯ ಪುಷ 2ನೇ ರೂಪದಲ್ಲಿರ್ತಾನೆ. ಅದರಲ್ಲಿ ಉಕಾರವಾಚ್ಯ, ಭಗವಂತ ಉಕಾರವಾಚ್ಯನಾಗಿ ಅಲ್ಲಿರ್ತಾನೆ. ಸ ವಿಭುರ್ ನೃಸಿಂಹ ರುದ್ರನಾಮಕಃ, ರುದ್ರನ ಒಳಗೆ ತಾನು ರುದ್ರನ ಒಳಗೆ ನರಸಿಂಹ ರೂಪದಲ್ಲಿ, ಅದನ್ನೇ ಹೇಳಿದ್ದು ಆರಂಭದಲ್ಲಿ ನಾನು. ರುದ್ರನಲ್ಲಿ ರುದ್ರನಾಮಕನಾಗಿರ್ತಾನೆ. ರುದ್ರನ ಕಾರ್ಯ ಏನು ಕೇಳಿದರೆ, ಪ್ರಸಿದ್ಧವಾಗಿ ನಾವು ಹೇಳ್ತೇವೆ ಅಲ್ವಾ, ಸೃಷ್ಟ್ಯಾದಿಗಳನ್ನು ಒಬ್ಬರು ಮಾಡ್ತಾನೆ, ಸಂಹಾರವನ್ನು, ಸೃಷ್ಟ್ಯ ಸ್ಥಿತಿಯನ್ನು ಒಬ್ಬರು ಮಾಡ್ತಾನೆ, ಸಂಹಾರವನ್ನು ಒಬ್ಬ ಮಾಡ್ತಾನೆ ಅಂತ. ಆ ಎಲ್ಲದರ ಒಳಗೆಯೂ ಕೂಡ ನಿಯಾಮಕನಾಗಿ ಮಾಡುವಂತಹ ಶಕ್ತಿ ಯಾವುದು ಕೇಳಿದರೆ ಆ ಭಗವಂತ ತಾನು ನೃಸಿಂಹರೂಪನಾಗಿ ರುದ್ರನ ಒಳಗೆ ಪ್ರವೇಶವನ್ನು ಮಾಡ್ತಾನೆ. ರೌದ್ರಸ್ಯ ರೌದ್ರತ್ವಾದ ಶಿವಸ್ಯಾಪಿ ಸೃಷ್ಟಾ ಸಂಹಾರ ನಾಮಕ. ರುದ್ರನ ಒಳಗೆ ತಾನು ರೌದ್ರನಾಗಿ, ಎಲ್ಲ ರೌದ್ರ ಎಂಬುದು ಯಾರಿಗಿರುವಂತಹದ್ದು ಕೇಳಿದರೆ ನರಸಿಂಹನಿಗಿರುವಂತಹದ್ದು. ಆ ನೃಸಿಂಹಾಗ್ನಿಯಲ್ಲಿ ತಾನಿದ್ದುಕೊಂಡು ರೌದ್ರಾವತಾರವನ್ನು ತಾಳಿ ತಾನು ನೃಸಿಂಹಾಗ್ನಿಯ ಮೂಲಕವಾಗಿ ಜಗತ್ತನ್ನು ನಾಶ ಮಾಡುತ್ತಾನೆ. ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ. ಆ ಉ ಮ, ಈ 3 ಮಕಾರದ ಅರ್ಥವನ್ನು ನಾವು ಭಗವಂತನನ್ನು ಹೇಳ್ತೇವೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಓದನಪ್ರದ ಭಗವಂತ, ಓದನಪ್ರದ, ಓದನ ಏನಾಗಿದ್ದಾನೆ? ಓದನ ಅಂದರೆ ಜೀವನಪ್ರದ ಅಂತ ಅರ್ಥ. ಓದನ ಶಬ್ದಕ್ಕೆ ಅನ್ನ ಅಂತ ಅರ್ಥ. ಅನ್ನ ಅಂತ ಹೇಳಿದ್ರೆ ಜೀವನ. ಆ ಅನ್ನದ ಜೀವನಪ್ರದನಾಗಿರತಕ್ಕಂತಹ ಭಗವಂತ ಪರಮ ಆಹ್ಲಾದ ಏನು ಮಾಡ್ತಾನೆ? ಭಗವಂತನ ಅತ್ಯಂತ ಅಗಾಧವಾದಂತಹ ಮಹಿಮೆ, ಸಾಮಾನ್ಯವಾದಂತಹ ಮಹಿಮೆ ಅಲ್ಲ ಇದು. ಯಾರೂ ಕೂಡ ಸಾಮಾನ್ಯರಿಂದ ತಿಳ್ಕೊಳ್ಳಿಕ್ಕಾಗ್ತದ ಕೇಳಿದ್ರೆ ಸಾಮಾನ್ಯರಿಂದ ಅಶಕ್ಯವಾದಂತಹದ್ದು. ಇಂತಹ ಅತ್ಯದ್ಭುತವಾದಂತಹ ರೂಪ ಏನಾಗಿದೆ ಕೇಳಿದ್ರೆ ಅಗಾಧ ಮಹಿಮನ ಚಿತ್ರಕರ್ಮವ. ಇಂತಹ ಮಹಿಮೆ, ಇಂತಹ ಕರ್ಮ ಭಗವಂತನದ್ದು. ಚಿತ್ರ ಸಚಿತ್ರ ಚಿತ್ರಂ ಚಿತಯಂತಮಸ್ಮಿ, ಭಗವಂತನ ಚಿತಯಂತಂ ಅಸ್ಮಿ. ಅತ್ಯಂತ ಅದ್ಭುತವಾದಂತಹ ರೂಪ, ಅತ್ಯಂತ ಪರಮಾದ್ಭುತ, ಪರಮ ಆನಂದವನ್ನು ಕೊಡತಕ್ಕಂತಹ ಇಂತಹ ಅಗಾಧ ಮಹಿಮ ಚಿತ್ರಕರ್ಮನ ಬಣ್ಣಿಸುವವನಾವ. ಅವನ ರೂಪದ ವಿಚಾರವನ್ನು ಹೇಳಲಿಕ್ಕೆ ಯಾರಿಂದ ಸಾಧ್ಯ ಇದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ
ಈ ಅಕಾರ ಉಕಾರ ಮಕಾರ ಎಲ್ಲದರಲ್ಲಿಯೂ ಕೂಡ ಏನಾಗಿದ್ದಾನೆ ಕೇಳಿದ್ರೆ ಭಗವಂತ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೂಪನಾಗಿ ಒಂದೊಂದು ರೀತಿಯಾದಂತಹ ಕಾರ್ಯವನ್ನು ಒಬ್ಬರಲ್ಲಿ ಸೃಷ್ಟಿಕರ್ತ ಬ್ರಹ್ಮನಾಮ ಚತುರಾನನ ಸ್ಥಾನೇ ಸ್ವಭಾವ ಸೃಷ್ಟಿಯನ್ನು ಮಾಡುವುದು, ಸೃಷ್ಟಿ ಮಾಡುವುದು ಮತ್ತು ಕೆಲಸ ಹೇಳುವುದು ಯಾರಿಗೆ ಕೇಳಿದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಬೇಕು. ನಾವು ಹೇಳ್ತೇವೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಅಂದರೆ ಬ್ರಹ್ಮನನ್ನು ಯಾರಾದರೂ ಒಬ್ಬರು ಸೃಷ್ಟಿ ಮಾಡಬೇಕಲ್ವ? ಬ್ರಹ್ಮ ಯಾರಿಂದ ಸೃಷ್ಟಿಯಾದ ಅಂತ ಮೊದಲು ಪ್ರಶ್ನೆ. ಬ್ರಹ್ಮ ಯಾರಿಂದ ಸೃಷ್ಟಿಯಾದ ಅಂತ ಗೊತ್ತಾದ ಮೇಲೆ ಅವನಿಂದ ಸೃಷ್ಟಿಯಾದಂತಹ ಜಗತ್ತು ಅಂತ ಬೇಕಾದರೂ ನೀವೇನು ಬೇಕಾದರೂ ಹೇಳಿ ಅವಾಂತರವಾಗಿ. ಆದರೆ ಆರಂಭದ ಸೃಷ್ಟಿ ಯಾರ್ದು? ಬ್ರಹ್ಮನನ್ನ ಜಗತ್ತಿಗೆ ಯಾರಾದರೂ ತರಬೇಕಲ್ವ? ಬ್ರಹ್ಮನೇ ಜಗತ್ತಿಗೆ ಇಲ್ಲ ಅಂತಾದರೆ ಆವಾಗ ಸೃಷ್ಟಿಯ ಕಾರ್ಯ ಅದು ಹೇಗೆ ತಾನಾಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಮಗು ಉಂಟು ಅಂತ ಹೇಳಿದ್ರೆ ಮಗುವನ್ನು ಹುಟ್ಟಿಸಿದಂತಹ ಒಬ್ಬ ತಂದೆ ಅದು ಬೇಕೇ ಬೇಕಲ್ಲಿ. ಅಂದರೆ ತಂದೆ ತಾಯಿ ಇದಿಲ್ಲದೆ ಮಗು ಬಂತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾಯಿತು ಅಂತ ಹೇಳಲಿಕ್ಕೆ ಇದು ಮ್ಯಾಜಿಕ್ ಅಲ್ಲ. ಯಾಕೆ ಹೇಳಿದ್ರೆ ಜಗತ್ತು ಹೇಗೇಗೋ ಉತ್ಪತ್ತಿ ಆಗುವಂತಹದ್ದು ಇದು ಇಲ್ಲವೇ ಇಲ್ಲ. ತುಂಬ ವಿರೋಧ. ಜಗತ್ತು ಬ್ರಹ್ಮ ಸೃಷ್ಟಿ ಮಾಡಿದ ಅಂತ ಹೇಳಬೇಕು ಅಂತ ಆದರೆ ಬ್ರಹ್ಮನಿಗಿಂತ ಮೊದಲು ಯಾರೋ ಒಬ್ರು ಇರಬೇಕಲ್ವ? ಬ್ರಹ್ಮ ಹೇಗೆ ಬಂದ ಅಂತ ಪ್ರಶ್ನೆ. ಬ್ರಹ್ಮನನ್ನು ಯಾರೋ ಒಬ್ಬರು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನ ಮತ್ತೆ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ. ಅದೇ ರೀತಿಯಾಗಿ ಜಗತ್ತು ಸೃಷ್ಟಿಯಾಗಲಿಕ್ಕೆ ಬ್ರಹ್ಮ ಒಬ್ಬ ಕಾರಣ ಆದ. ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ್ದು ಯಾರು ಕೇಳಿದ್ರೆ ತಾನು ಆರಂಭದಲ್ಲಿ ಭಗವಂತ ತನ್ನ ಹೊಕ್ಕುಳಿದ ಮೂಲಕವಾಗಿ ಅವನನ್ನು ಮೊದಲಿಗೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಮತ್ತೆ ಅವನಿಗೆ ಆರ್ಡರ್ ಮಾಡಿದ. ಯಾರಿಗೆ? ಬ್ರಹ್ಮನಿಗೆ. ನೀನು ಸೃಷ್ಟಿಯನ್ನು ಮಾಡು, ಇನ್ನು ಸೃಷ್ಟಿಯ ವಿಸ್ತಾರವನ್ನು ಮಾಡು ಅಂತ ಹೇಳಿಕೊಂಡು ಅವನಿಗೆ ಕೊಟ್ಟದ್ದಷ್ಟೇ. ಸೃಷ್ಟಿ ಮಾಡಿದ್ದು ಅದರಲ್ಲಿಯೂ ಕೂಡ ಅವನಿಗೆ ಸಾಮರ್ಥ್ಯ ಇರಲಿಲ್ಲ. ಮತ್ತು ಸೃಷ್ಟಿ ಮಾಡಲಿಕ್ಕೂ ಕೂಡ ಭಗವಂತ ಬ್ರಹ್ಮರೂಪನಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪೇ ಶಿವೇಶತ ಅಂತ ಹೇಳಿದ ಹಾಗೆ ಬ್ರಹ್ಮನಲ್ಲೇ ಬ್ರಹ್ಮನಾಮಕನಾಗಿ ಒಳಗಡೆ ಹೋಗಿ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಶಿವನಲ್ಲಿ ನರಸಿಂಹಾಗ್ನಿಯ ಮೂಲಕವಾಗಿ ತಾನು ಪ್ರವೇಶವನ್ನು ಮಾಡಿ ನರಸಿಂಹಾಗ್ನಿಯ ಮೂಲಕವಾಗಿ ಜಗತ್ತನ್ನು ಲಯ ಮಾಡ್ತಾನೆ. ಪಾಲನೆಯಂತೂ ತಾನೇ ಮಾಡುವಂತಹದ್ದು. ಅದನ್ನೇ ಜನ್ಮಾದ್ಯಸ್ಯೇತಃ ಯತಃ ಜನ್ಮಾದಿ ಸಹ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದನ್ನೇ ಮತ್ತೆ ಪುನಃ ಮೊದಲ ಸೂತ್ರಕ್ಕೆ ಅನ್ವಯ ಮಾಡಿಕೊಂಡಾಗ ಅರ್ಥ ಪೂರ್ಣವಾಗಿ ನಮಗೆ ಆಗ್ತದೆ. ಹೀಗೆ ಭಗವಂತ ಆದ್ಯತೆ ತ್ಯಜಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ಈ ಅನ್ನದ ಅನ್ನ ಈ ಮೂರು ರೂಪಗಳು ಕೂಡ ಭಗವಂತನಲ್ಲಿ ಅರ್ಥವಾಗ್ತದೆ, ಸಮನ್ವಯವಾಗ್ತದೆ. ಭಗವಂತ ಬೇರೆ ಬೇರೆ ರೀತಿಯಾಗಿ ಅಕಾರ ಉಕಾರ ಮಕಾರ ಪ್ರತಿಪಾದ್ಯನಾಗಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಸರಿ, ಮುಂದೆ ಉಳಿದಂತಹ ರೂಪಗಳು ಬೇಕಲ್ವ? ಇಷ್ಟೇ ರೂಪಗಳಲ್ಲ. ಅಕಾರ ಉಕಾರ ಮಕಾರ ಆಯಿತು, ಇನ್ನು 8 ಅಕ್ಷರಗಳು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ 8 ಶಬ್ದಗಳಿದೆ, 8 ರೂಪಗಳಿದೆ. 8 ರೂಪಗಳಿಗೆ 8 ರೂಪಗಳು ಮಾಡುವಂತಹ ವಿಶಿಷ್ಟವಾದಂತಹ ವ್ಯಾಪಾರ ಇದು ಬೇಕಲ್ವ? ಇದರ ವಿಚಾರಗಳು ಏನು ಅಂತ ಕೇಳಿದ್ರೆ ನಾದ ಭೋಜನ ಶಬ್ದದಳು, ಬಿಂದೋದನದೊಳಗೆ, ಘೋಷನು ವಾದದಳು, ಶಾಂತಾಖ್ಯ ಜಠರಾಗ್ನಿಯೊಳರು ತಿಪ್ಪ, ವೈದಿಕ ಸುಶಬ್ದದಳು, ಪುತ್ರ ಸಹೋದರ ಅನುಳಶಾಂತನ ಪಾದಕಮಲನವರತ ಚಿಂತವರಿಸು ಈ ಪರಿಯಲಿಂದ. ಇಲ್ಲಿ ಉಳಿದಂತಹ ಎಲ್ಲ ರೂಪಗಳನ್ನು ಹೇಳಿಬಿಡ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ನಾದ ರೂಪ. ಭಗವಂತ ನಾದ ಭೋಜನದಳು ತಾನು ಭಗವಂತ ನಾದರೂಪಗನಾಗಿ ಎಲ್ಲಿರ್ತಾನೆ ಕೇಳಿದ್ರೆ ಭೋಜನ ಯಾವ ಭುಜ್ಯತೆ ಇತಿ ಭೋಜನಂ. ಭುಜ ಪರಿಪಾಲನಾಭ್ಯ ಭುಜ ಶಬ್ದಕ್ಕೆ ನಾವು ಭೋಜನ ಅಂತ ಹೇಳಿದಾಗ ಏನು ಭೋಜನ? ಭುಜ್ಯತೆ, ಯಾವುದನ್ನು ನಾವು ತಿಂತೇವೆಯೋ ಅದು ಭೋಜನ. ಯಾವುದನ್ನು ನಾವು ತಿಂದುಕೊಂಡು ಇದ್ದೇವೆಯೋ ಅದು ಭುಜ್ಯತೆ. ಮಯ ಅನಯ ಮಯ ಅಂತ ಹೇಳಿದಾಗ ಅರ್ಥವಾಗುವಂತಹದ್ದು, ನಮ್ಮಿಂದ ತಿನ್ನಲಿಕ್ಕೆ ಯೋಗ್ಯವಾಗುವಂತಹದ್ದು. ಅಂತಹ ಭೋಜನ ಏನಾಗಿದೆ ಕೇಳಿದ್ರೆ ಅದರಲ್ಲಿ ಭಗವಂತ ಬಿಂದು ರೂಪಕನಾಗಿ ಅನ್ನದಲ್ಲಿ ಉದಕದಲ್ಲಿರ್ತಾನೆ. ಅದನ್ನೇ ಉಪನಿಷತ್ತು ಬೇರೆ ಕಡೆ ಹೇಳಿದೆ. ನಾದಾಭಿಮಾನಿ ಕ್ರೋಢಸ್ತು ಭೋಜನ ಸ್ಥರವೇಷ್ಟ
ಬಿಂದುಮಾನಿ ವಿಷ್ಣುದೇವೋ ಜಲಾನ್ನಸ್ತಃ ತ್ರಿವತ್ಪ್ರಭು. ಬಿಂದು ಯಾವುದರಲ್ಲಿ? ನೀರಿನಲ್ಲಿ, ಅದೇ ರೀತಿಯಾಗಿ ಭೋಜನದಲ್ಲಿ, ಬಿಂದು ಎಲ್ಲದರಲ್ಲಿಯೂ ಕೂಡ ತಾನಿರ್ತಾನೆ. ಇನ್ನು ಘೋಷ ಮಾತನಾಡುವಂತಹ ಶಬ್ದದಲ್ಲಿ ಅನುವಾದದಲ್ಲಿ ಭಗವಂತ ಘೋಷನಾಮಕನಾಗಿ ಜಠರಾಗ್ನಿಯಲ್ಲಿ ಸಿಕ್ಕಿದ್ದು ಕಸಕಡ್ಡಿಗಳನ್ನು ತಿಂತೇವಲ್ವ, ತಿಂದಂತಹ ಏನು ಆಹಾರ ಪದಾರ್ಥಗಳು ಸರಿಯಾಗಿ ಪಚನ ಆಗಬೇಕಲ್ವ, ಆ ಪಚನವಾಗಲಿಕ್ಕೆ ಭಗವಂತ ಜಠರಾಗ್ನಿಯಲ್ಲಿ ತಾನು ಎಲ್ಲಿರ್ತಾನೆ ಕೇಳಿದರೆ ಜಠರದ ಅಗ್ನಿಯಲ್ಲಿ. ಅಗ್ನಿ ಹೊಟ್ಟೆಯಲ್ಲಿ ಅಗ್ನಿ ಇಲ್ಲ ಅಂತಾದರೆ ಯಾವ ಪದಾರ್ಥಗಳು ಕೂಡ ಅದು ಪಚನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪಚನವಾಗಬೇಕು ಅಂತಾದರೆ ತಿಂದಂತಹ ಆಹಾರ ಪದಾರ್ಥಗಳು ಚೆನ್ನಾಗಿ ತಿಂದಿದ್ದಾನೆ, ತಿಂದ ಪದಾರ್ಥ ಸರಿಯಾಗಿ ಪಚನವಾಗಬೇಕು ಅಂತಾದರೆ ಹೊಟ್ಟೆಯಲ್ಲಿ ಅಗ್ನಿ ಬೇಕು. ಅದಕ್ಕೆ ಆ ಜಠರಾಗ್ನಿಯಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಶಾಂತನಾಮಕನಾಗಿರ್ತಾನೆ. ಇನ್ನು ವೈದಿಕವಾದಂತಹ ಶಬ್ದದಲ್ಲಿ ಪುತ್ರ, ಸಹೋದರ, ಭೃತ್ಯರಲ್ಲಿ ತಾನು ಅತಿಶಾಂತ ರೂಪದಿಂದಾಗಿ ಎಲ್ಲರಲ್ಲಿಯೂ ಕೂಡ ಪುತ್ರ, ಮಿತ್ರ, ಕಲತ್ರಾದು ವೇದಶಾಸ್ತ್ರೇಶು ಸರ್ವದ ಅತಿಶಾಂತಾಖ್ಯ ಕೃಷ್ಣಸ್ಯ ಪಾದವತ್ನಂ ವಿಬೋಧಯ. ಈ ರೀತಿಯಾಗಿ ಅಕಾರಾದ್ಯತಿಶಾಂತ ಅಂತ ಸೋಯಂ ಅಷ್ಟಾಕ್ಷರೋ ಮತಃ. ಅಕಾರಾದ್ಯತಿಶಾಂತ ಅಂತ ಅಕಾರದಿಂದ ಆರಂಭಿಸಿಕೊಂಡು ಅತಿಶಾಂತದ ತನಕ ಅಷ್ಟಾಕ್ಷರ, ಎಂಟು ರೂಪಗಳು. ಯಾವುದು? ಅಕಾರ, ಉಕಾರ, ಮಕಾರ, ಶಾಂತ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಎಲ್ಲದರಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪದಿಂದ ತಾನು ವಿಶ್ವ, ತೇಜಸ, ಪ್ರಾಜ್ಞಾ, ತುರೀಯ, ಅದೇ ರೀತಿಯಾಗಿ ಒಂದೊಂದು ರೂಪದಿಂದಾಗಿ ತಾನು ಬಿಂದು ಉದಕದಲ್ಲಿ ಘೋಷನಾಮಕನಾಗಿ, ಜಠರಾಗ್ನಿಯಲ್ಲಿ ಶಾಂತನಾಮಕನಾಗಿ, ವೈದಿಕವಾದಂತಹ ಶಬ್ದದಲ್ಲಿ ವೈದಿಕ ಪ್ರಯೋಗಗಳು, ವೈದಿಕವಾದಂತಹ ಪ್ರಯೋಗದಲ್ಲಿ ಭಗವಂತ ಸಹೋದರ, ಪುತ್ರ, ಮಿತ್ರ, ಕಳತ್ರ ಎಲ್ಲರಲ್ಲಿಯೂ ಕೂಡ ಭಗವಂತ ಶಾಂತರೂಪದಿಂದಾಗಿ, ಇನ್ನು ಉಳಿದಂತಹ ಎಲ್ಲ ವೃತ್ತಿರೊಳಗೆ ತಾನು ಅತಿಶಾಂತ ರೂಪದಿಂದಾಗಿ ತಾನಿರ್ತಾನೆ ಎಂಬುದಾಗಿ ಹೀಗೆ ಭಗವಂತನ ಅತ್ಯದ್ಭುತವಾದಂತಹ ಚಿಂತನೆ ನಮಗೆ ಇದರಿಂದ ವಿಶ್ವಾದಿ ರೂಪಗಳ ಚಿಂತನೆಯೂ ಸಿಕ್ಕಿತು. ಅದೇ ರೀತಿಯಾಗಿ ಉಳಿದಂತಹ ತೈಜಸ, ಪ್ರಾಜ್ಞಾ, ತುರೀಯ, ಅಶಾಂತ, ಅತಿಶಾಂತ ಇತ್ಯಾದಿ ರೂಪಗಳ ಅನುಸಂಧಾನವೂ ಕೂಡ ನಮಗೆ ಸಿಕ್ಕಿದಾಗಾಯಿತು. ಹೀಗೆ ಭಗವಂತ ಒಂದೊಂದು ರೂಪದಿಂದಾಗಿ ಬೇರೆ ಬೇರೆ ನಾವು ಏನು ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ ಆ ಎಲ್ಲ ಪದಾರ್ಥಗಳಲ್ಲಿ ಪುತ್ರ, ಮಿತ್ರ, ಕಳತ್ರಾದಿ ಎಲ್ಲರಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪದಿಂದಾಗಿ ಒಬ್ಬರೊಳಗೆ ತಾನಿದ್ದುಕೊಂಡು ನಮಗೆ ಒಂದೊಂದು ರೀತಿಯಾದಂತಹ ಆನಂದವನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇಷ್ಟು ಭಗವಂತ ಅತ್ಯಂತ ಉತ್ಕೃಷ್ಟವಾದಂತಹ ಉಪಕಾರವನ್ನು ಅತ್ಯಂತ ಎತ್ತರದ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಈ ರೀತಿಯಾದಂತಹ ಚಿಂತನೆಯನ್ನು ನಾವು ನಿತ್ಯದಲ್ಲಿಯೂ ಕೂಡ ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾದಂತಹ ಉಪಾಸನೆಗಳು ನಮ್ಮಿಂದ ನಡೆಯಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.